ನಮ್ಮ ತಾಂಡದಲ್ಲಿ ಬ್ರಿಡ್ಜ್ ಆಗಿದ್ದ ಸಲ್ಯಾಕ ನಮಗೆ ಭಾಳ ತೊಂದ್ರೆ ಐತೆ. ಅದನ್ನು ಮ್ಯಾಲಿನ ರೋಡ್ ಮೊದಲಿತ್ತು ಹಾಗೆ ಮಾಡಬೇಕು. ಈಗ ಒಳ್ಳೆಲಾಸಿ ಬರಬೇಕು ಹೋಗ್ಬೇಕಂದ್ರೆ ಭಾಳ ತೊಂದರೆ ಆಗ್ಲಾಕತ್ತದ. ನಮ್ಮ ಮಕ್ಕಳಿಗೆ ನಮಗೆ ಭಾಳ ಕಷ್ಟ ಆಗ್ಲಾಕತ್ತದ. ನಮ್ಮನ್ನು ಈಗ ಮ್ಯಾಲಿನ ರೋಡ್ ಕೊಡಬೇಕು. ನಮ್ಮ ಗಾಡಿ ಬಂಡಿಗಳು ದಾಟ್ಬೇಕಂದ್ರೆ ಭಾಳ ತ್ರಾಸ ಆಗ್ಯದ. ನಾವು ಹೊಲ್ದ ಕೆಲಸ ಮಾಡವ್ರು, ನಾವು ದುಡ್ಡು ತಿನ್ನೋ ಮಂದಿ. ನಮಗನ್ಕರ ನಾವು ಹೊಲಕ್ಕೆ ಹೋಗಿ ಬಿಡ್ತೀವಿ, ನಮ್ಮ ದುಡ್ಲಾಕ ಹೋಗಿ ಬಿಡ್ತೀವಿ. ನಮ್ಮ ಮಕ್ಕಳನ್ನ ನೋಡ್ಬೇಕಂದ್ರೆ ಅದು ಎಲ್ಲ ನಮಗೆ ಭಾಳ ಕಷ್ಟ ಆಗ್ಲಾಕತ್ತದ. ಯಾದಗಿರಿಂದ ಠಾಣಗುಂದಿ ಸ್ಟೇಷನ್ ಮತ್ತು ಠಾಣಗುಂದಿ ಊರು ಮತ್ತು ಮುಂದೆ ಹಚ್ಚೋಲ ಅರಿಕೆರ ಕ್ಯಾಸಪ್ನಿಗೆ ಹೋಗ್ತಕ್ಕಂಥ ಪ್ರಮುಖ ರಸ್ತೆ ಇದಿತ್ತು. ಆದರೆ ಏನಂತ ಇದಕ್ಕೆ ಮೇಲಿನ ರಸ್ತೆ ಮೇಲ್ಗಡೆ ರೈಲ್ವೆ ಮೇಲಿನಂತೆ ಈ ಭಾಗದ ಅಭ್ಯ ತುಮಕೂರಾಗಿರೋದು ಠಾಣಗುಂದಿ ಊರಿಗೆ ಮತ್ತು ಈ ಭಾಗದ ರೈತರು ಏನದಂದ್ರೆ ದಿನನಿತ್ಯ ಅದನ್ನು ದಾಟಿ ಹೋಗ್ತಕ್ಕಂಥದ್ದು ಈ ಹಿಂದಿನಿಂತಿತ್ತು. ಆದರೆ ಏನಂತ ಕೇಂದ್ರ ಸರ್ಕಾರ ಜನಗಳಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿದ್ರೆ ಅಂಡರ್ಗ್ರೌಂಡ್ ಮಾಡ್ಬೇಕಂತಕ್ಕಂಥ ದೃಷ್ಟಿಯಿಂದ ಇದನ್ನೇನಾದ ಕೆಳಗಡೆ ಅಂಡರ್ಗ್ರೌಂಡ್ ಮಾಡಿದ್ರು. ಈ ಕಡೆ ಜನ ಆ ಕಡೆ ಜನ ಯಾವುದೇ ಗೇಟ್ ಇರೋದೆ ಗಾಡಿ ಬಂದರೂ ಕೂಡ ಹಂಗೆ ದಾಟಬೇಕಂತ ದೃಷ್ಟಿಯಿಂದ ಸುಮಾರು ಕೋಟಿಗಟ್ಟಲೆ ಖರ್ಚು ಮಾಡಿಕೇಸಿದ್ದು ಒಳ ಸೇತುವೆ ಮಾಡಿದರು. ಆದರೆ ಇವತ್ತಿನ ದಿವಸ ಅದು ಕಳಪೆ ಕಾಮಗಾರಿ ಕಟ್ಟಿದ 6 ತಿಂಗಳದಾಗ ಕುಸಿದು ಬಿದ್ದಿರತಕ್ಕಂಥ ಉದಾಹರಣೆ ಅದ. ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗುಂತಕಲ್ಲು ಮತ್ತು ಈ ಕಡೆ ಸೋಲಾಪುರ ಮತ್ತು ರೈಲ್ವೆ ಮಿನಿಸ್ಟ್ರಿಗೆ ಇದು ಗೊತ್ತಾಗಬೇಕು. ಇಷ್ಟು ದುಡ್ಡು ಖರ್ಚು ಮಾಡಿದ್ರು ಕೂಡ ಈ ಭಾಗದ ರೈತರಿಗೆ ಸಾರ್ವಜನಿಕರಿಗೆ ಅನುಕೂಲ ಇಲ್ಲ. ಶಾಲಾ ಮಕ್ಕಳು ಅದ್ರ ಮ್ಯಾಗ ಭಯಭೀತರಾಗಿ ಶಾಲಾ ಬರೋ ಟೈಮಿನಾಗ ಅವ್ರು ಕೂಲಿಗೆ ಹೋಗೋದನ್ನು ಬಿಟ್ಟು ಆ ಮಕ್ಕಳಿಗೆ ದಾಟಿಸಿ ಕರ್ಕೊಂಬರೋದೇ ಒಂದು ದೊಡ್ಡ ಪರಿಸ್ಥಿತಿ ಆಗ್ಯದ. ಅಂಥದ್ರಲ್ಲಿ ಇವತ್ತು ರೈತರು ಈ ಭಾಗದಾಗ ಹೋಗ್ಬೇಕಾದ್ರೆ ಎತ್ತು ದನಗಳು ದಾಟಬಹುದು. ಬೇಸಿಗೆದಲ್ಲಿ 6 ತಿಂಗಳ ಮಳೆಗೆ ಬಂದು ನೀರು ನಿಂತಾವಂದ್ರೆ ಈ ಕಡೆ ಹಿಂಗೆ ತಿರುಗಾಡ್ತಾರೆ. ಈ ಭಾಗದ ರೈಲ್ವೆ ಕೆಲಸ ಮಾಡ್ತಕ್ಕಂಥ ಕೆಲವು ಅಧಿಕಾರಿಗಳು ಸಿಬ್ಬಂದಿಗಳು ತಿರುಗಾಡಿದ್ರು ಕೂಡ ಅವರ ಗಮನಕ್ಕಿರೋದು ದುರದೃಷ್ಟಕರ. ಈ ಕೆಲಸ ಕೂಡ ಕಾಮಗಾರಿ ಕೂಡ ಕಳಪೆ ಆಗೋದು, ಇನ್ನೂ ಪ್ಲಾಸ್ಟರ್ ಆಗಿಲ್ಲ ಇದು. ಇದರಲ್ಲಿ ಎಷ್ಟು ದುಡ್ಡು ಲೂಟಿ ಮಾಡಿ, ಯಾಕಂದ್ರೆ ಕೇಂದ್ರ ಸರ್ಕಾರದಾಗಿಂತ ದುರುಪಯೋಗ ಹಣ ದುರುಪಯೋಗ ಆಗ್ಬಾರ್ದು. ಕೆಲಸ ಅಚ್ಚುಕಟ್ಟು ಆಗ್ತದೆ ಕೇಂದ್ರ ಸರ್ಕಾರದಲ್ಲಿ. ಆದ್ರೆ ಈ ಕೆಲಸ ಸಂಪೂರ್ಣ ಕಳಪೆಯಾಗಂತ ಕೂಡಿರ್ತಕ್ಕಂಥದ್ದು ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ಆಗಬೇಕು. ಇದನ್ನ ನೀರು ತೆಗೆದು ರೈತರಿಗೆ ಹೋಗಲಕ್ಕೆ ಬರ್ಲಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಇದರಲ್ಲಿ ಯಾರ್ಯಾರ ಅನಾಹುತ ಆಯ್ತು ಏನಾಯ್ತು ಅಂದ್ರೆ ಅದಕ್ಕೆ ನೇರ ಕೇಂದ್ರ ಸರ್ಕಾರ ರೈಲ್ವೆ ಮಿನಿಸ್ಟ್ರು ಸಂಬಂಧಪಟ್ಟ ಅಧಿಕಾರಿಗಳೇ ಹೊಣೆಗಾರ ಬರ್ತಾರ ಅಂತಕ್ಕಂಥದ್ದು ಎಚ್ಚರಿಕೆ. ಒಂದು ವಾರದೊಳಗೆ ಇದನ್ನ ಸರಿಪಡಿಸದಿದ್ರೆ ರೈಲ್ವೆಗೆ ಕೆಂಪು ಬಾವುಟ ಹಿಡಿದು ರೈಲ್ವೆ ತಡೆ ಈ ಭಾಗದ ರೈತರು ಮತ್ತು ಶಾಲಾ ಮಕ್ಕಳು ಸೇರಿ ರೈಲ್ವೆಯಲ್ಲಿ ನಿಂದ್ರಿಸಿ ಪ್ರತಿಭಟನೆ ಮಾಡ್ಬೇಕಂತಕ್ಕಂಥ ಎಚ್ಚರಿಕೆ ನೀಡ್ತಿದೆ.